ಉತ್ತರ ಕರ್ನಾಟಕದ ಮೈಲಾರಲಿಂಗ ಕಾರ್ಣಿಕದ ಭವಿಷ್ಯವು ತುಂಬಾ ಪ್ರಖ್ಯಾತಿ ಹಾಗೂ ಪ್ರಸಿದ್ಧಿಯನ್ನ ಪಡೆದಿದೆ. ಮೈಲಾರಲಿಂಗನ ಜಾತ್ರೆಯಲ್ಲಿ ಗೊರವಜ್ಜ ಕಾರ್ಣಿಕದ ಭವಿಷ್ಯವನ್ನ ನುಡಿಯುತ್ತಾರೆ. ಯುಗಾದಿ ಸಮಯದಲ್ಲಿ ಮೈಲಾರಲಿಂಗನ ಜಾತ್ರೆ ಹಾಗೂ ಕಾರ್ಣಿಕದ ಭವಿಷ್ಯವು ತುಂಬಾ ಪ್ರಖ್ಯಾತಿಯನ್ನು ಪಡೆದಿದೆ. ಈ ಕ್ಷೇತ್ರಕ್ಕೆ ಕರ್ನಾಟಕವಷ್ಟೇ ಅಲ್ಲದೆ ಆಂಧ್ರ, ಮಹಾರಾಷ್ಟ್ರದಿಂದ ಭಕ್ತರು ಲಕ್ಷಾಂತರ ಬರುತ್ತಾರೆ. ಗೊರವಜ್ಜ ನುಡಿಯುವ ಭವಿಷ್ಯ ನುಡಿಯು ಹಲವಾರು ಗೂಢಾರ್ಥಗಳನ್ನು ಒಳಗೊಂಡಿರುತ್ತೆ. ಮೈಲಾರಲಿಂಗನ ಕಾರ್ಣಿಕದ ಭವಿಷ್ಯವು ಸುಳ್ಳಾಗಿದ್ದೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ಕಾರ್ಣಿಕ ಪ್ರಖ್ಯಾತಿಯನ್ನು ಪಡೆದಿದೆ. ಈ ಬಾರಿ ಮೈಲಾರದಲ್ಲಿ ಕಾರ್ಣಿಕ ನಡೆದಿದೆ. ಕಾರ್ಣಿಕದಲ್ಲಿ ಗೊರವಜ್ಜ ಬಿಲ್ಲನ್ನು ಏರಿ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ 2025ರ ಭವಿಷ್ಯವಾಣಿ ಏನು? ಇದರ ಅರ್ಥ ಏನಿದೆ? ಇದರ ಒಳ ಅರ್ಥ, ಗೂಢಾರ್ಥ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೈಲಾರದಲ್ಲಿ ಐತಿಹಾಸಿಕ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವ ನಡೆದಿದೆ. ಮೈಲಾರದ ಡಂಕನಮರಡಿಯಲ್ಲಿ 18 ಅಡಿ ಬಿಲ್ಲನೇರಿ ಗೊರವಜ್ಜ ರಾಮಪ್ಪ ಈ ವರ್ಷದ ಅಂದರೆ 2025ರ ದೈವವಾಣಿಯನ್ನ ನುಡಿದಿದ್ದಾರೆ. ಹಾಗಾದ್ರೆ ಈ ವರ್ಷದ ದೈವವಾಣಿ, ಭವಿಷ್ಯವಾಣಿಯ ಕಾರ್ಣಿಕ ಏನು? ತುಂಬಿದ ಕೊಡ ತುಳುಕಿತಲೆ ಪರಕ್ಕೆಂಬುದು ಈ ವರ್ಷದ ಭವಿಷ್ಯವಾಣಿ. ಮೈಲಾರಲಿಂಗನ ಈ ವರ್ಷದ ಗೊರವಜ್ಜ ನುಡಿದಂತಹ ಕಾರ್ಣಿಕವನ್ನ ಕೇಳಿ ಲಕ್ಷಾಂತರ ಭಕ್ತರು ಪುನೀತರಾಗಿದ್ದಾರೆ. ಕಳೆದ ಬಾರಿ 2024ರಲ್ಲಿ ಮಳೆ ಬೆಳೆ ಎಲ್ಲ ಸಂಪಾದಿತಲೆ ಪರಕ್ಕೆಂಬ ಭವಿಷ್ಯವಾಣಿ ನುಡಿದಿದ್ದು, ಇದರಂತೆಯೇ ಉತ್ತಮ ಮಳೆಯಾಗಿದ್ದು ಬೆಳೆಯೂ ಕೂಡ ಚೆನ್ನಾಗಿ ಬಂದಿದೆ. ಇದರಿಂದ ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಿದಂತಾಗಿದೆ. ಕಾರ್ಣಿಕದ ಗೊರವಪ್ಪ ರಾಮಪ್ಪ ಅವರು 11 ದಿನಗಳ ಕಾಲ ಉಪವಾಸ ಮಾಡಿದ್ದು, ಇಂದು ಕಾರ್ಣಿಕ ನುಡಿಯುವ ದಿನ ವಿಶೇಷ ಪೂಜೆಯನ್ನು ನೆರವೇರಿಸಿ ಕಾರ್ಣಿಕವನ್ನ ನುಡಿದಿದ್ದಾರೆ. ಮೈಲಾರಲಿಂಗೇಶ್ವರನ ಭವಿಷ್ಯವಾಣಿಯನ್ನ ಕೇಳಲು ಇಡೀ ರಾಜ್ಯದ ಜನರೇ ಕಾತುರದಿಂದ ಕಾಯುತ್ತಿದ್ದರು. ಇದೀಗ 2025ರ ಭವಿಷ್ಯವಾಣಿ ಹೊರಬಿದ್ದಿದೆ. ತುಂಬಿದ ಕೊಡ ತುಳುಕಿತಲೆ ಪರಾಗ್. ಈ ವರ್ಷವೂ ಕಾರ್ಣಿಕದ ಭವಿಷ್ಯ ಶುಭ ಸೂಚಕವಾಗಿದ್ದು, ಎಲ್ಲವೂ ಸುಸೂತ್ರವಾಗಿ ನಡೆಯಲಿದೆ. ಮಳೆ ಬೆಳೆ ಎಲ್ಲವೂ ಕೂಡ ಸಂಪಾಗುತ್ತದೆ. ಈ ವೇಳೆ ಇದನ್ನ ಕೇಳಿದ ಲಕ್ಷಾಂತರ ಭಕ್ತರು ಪುನೀತರಾಗಿದ್ದಾರೆ. I could go like